ವರ್ಷ ಕಾವೇರಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂದ್ರೆ ಎಲ್ಲ ತಮ್ಮನೆಲ್ಲ ನೋಡಿದ್ದೀರಾ ಅನ್ಸುತ್ತೆ. ಇಟ್ಸ್ ಮೈ ಬರ್ಡೇ. ಸೊ ಬರ್ಡೇ ವ್ಲಾಗ್ ಮಾಡೋಣ ಅಂತ. ಗೊತ್ತಿಲ್ಲ ಏನೇನು ಮಾಡ್ತೀನಿ ಅಂತ, ಬಟ್ ಒಟ್ಟಿನಲ್ಲಿ ನನ್ನ ಬರ್ಡೇ ಫುಲ್ ಚೆನ್ನಾಗಿರ್ಬೇಕು ಅಂತ ನಾನೇ ಸೆಲ್ಫ್ ಪ್ಯಾಂಪರಿಂಗ್ ಮಾಡೋಣ ಅಂತ. ಸೊ ಈಗ ಆಲ್ವೇಸ್ ಮೈ ಫೇವ್ರೇಟ್ ಸ್ಪಿನ್ಗೆ ಈಗ ಹೋಗ್ತಾ ಇದ್ದೀನಿ. ಫುಲ್ ಗ್ರೂಮಿಂಗ್ ಎಲ್ಲ ಮಾಡ್ಕೊಳ್ಳೋಂತ ಹೇರ್ ಕಟ್ ಮಾಡಿಸಿ, ಹೇರ್ ಕಲರಿಂಗ್ ಎಲ್ಲ ಚೇಂಜ್ ಮಾಡಿಸಿ. ಬಿಕಾಸ್ ಹೇರ್ ಕಲರಿಂಗ್ ಇದು ಬೋರ್ ಆಗ್ಬಿಟ್ಟಿದೆ ನನಗೆ, ಅದಕ್ಕೆ ಹೇರ್ ಕಲರ್ ಮಾಡ್ಸೋಣ ಅಂತ. ಸೊ ನೋಡೋಣ ಹೇಗೆ ಕಾಣಿಸ್ತೀನಿ ಅಂತ. ಲೆಟ್ಸ್ ಗೋ. ಈಗ ಹೇರ್ ಸ್ಪ್ಯಾನ್ ಹೇರ್ ಕಟ್ ಮಾಡ್ಸೋಣ ಅಂತ. ಸೊ ನನ್ನ ಹೇರ್ಸ್ ಹೀಗಿದೆ, ಎಲ್ಲ ರಫ್ ಆಗಿಬಿಟ್ಟಿದೆ ಬಿಕಾಸ್ ಏನೆಲ್ಲ ಹೇರ್ ಕ್ರಿಂಪಿಂಗ್ ಎಲ್ಲ ಮಾಡಿರೋದ್ರಿಂದ, ಟೂಲ್ಸ್ ಯೂಸ್ ಮಾಡಿರೋದ್ರಿಂದ. ಸೊ ಈಗ ಟ್ರಾನ್ಸ್ಫಾರ್ಮ್ ಆಗುವ ಸಮಯ. ಸೊ ಹೇರ್ ಕಲರ್ ಮತ್ತು ಹೇರ್ ಕಟ್ ಡನ್. ವಿಜಯ್ ಸರ್ ಬನ್ನಿ. ಆ್ಯಂಡ್ ಇವರೇ ನಂಗೆ ಮಾಡಿದ್ದು. ಆಲ್ವೇಸ್ ನಾನು ಇವ್ರ ಹತ್ರ ಮಾಡ್ಸೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಟ್ಸ್ ಇಟ್. ಈಗ ನೆಕ್ಸ್ಟ್ ನನ್ನ ಬರ್ಡೇ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಬಾಯ್. Happy birthday to you. Happy birthday to you, Varsha Kaveri. Happy birthday to you. ಎಲ್ರಿಗೂ ನಾನು ಇನ್ನೊಂದು ಫೋನ್ ಇಲ್ಲ, ಅದಕ್ಕೆ ಅಂಡ್ ಅಣ್ಣ ಅಕ್ಕ ಇವರೆಲ್ಲರೂ ನಂಗೆ ವಿಡಿಯೋ ಕಾಲಲ್ಲಿ ಬಂದು ವಿಶ್ ಮಾಡಿದ್ದಾರೆ. ಯಾಕಂದ್ರೆ ಎಲ್ರೂ ಬೇರೆ ಬೇರೆ ದೇಶದಲ್ಲಿ ಇದೀವಿ. ಅವ್ರು ಲಂಡನ್, ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಇಲ್ಲ. ಆಕ್ಚುಲಿ ನಾನು ಹೇಳಿದ್ದೀನಿ ಅವ್ರಿಗೆ 12 o'clock ಏನು ಸೆಲೆಬ್ರೇಷನ್ ಬೇಡ. ಹಿಂಗ್ ನೋಡು, ಪಕ್ಕ ಬೆಂಗಳೂರು ನೋಡಿಲಿ. ಬೆಂಗಳೂರಾಗ ಮಾಸ್ ಏರಿಯಾ, ಕೆಂಗೇರಿ, ಸುಂಕದಕಟ್ಟೆ, ಲಗ್ಗೆರೆ, ಹೆಂಗೆ ಹೆಸರು. 2 ಕೆಂಗೇರಿ, 2 ಸುಂಕದಕಟ್ಟೆ, ಲಗ್ಗೆರೆ, ಹೆಂಗ ಹೆಸರುಗಳು. ಸುಮ್ನೆ ನಮ್ಗೆ ಈಗ ನೋಡೋ, ಈಗ ನಮಗೆ ನೋಡೋ ಕೇಳಿಲಿ. ನಮ್ದು ಏನೋ ಯಾವ್ದದು ನಮ್ದು ಸದಾಶಿವನಗರ, ಆಮೇಲೆ ಅದು ಚರ್ಚ್ ಶೀಟು, ಆಮೇಲೆ ಯಾವ್ದು ಡಾಲರ್ಸ್ ಕಾಲೋನಿ, ಹಂಗಲ್ಲ ನಾವು. ಲಗ್ಗೆರೆ, ಸುಂಕದಕಟ್ಟೆ, ಕೆಂಗೇರಿ. ಹಂಗೆ ಇವರೆಲ್ಲರೂ ವಿಶ್ ಮಾಡಿದ್ರು. ಅಂಡ್ ಯಾರೆಲ್ಲ ಇನ್ನು ವಿಶ್ ಮಾಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ಬೆಳಿಗ್ಗೆ ಇನ್ನು ಸೆಲೆಬ್ರೇಷನ್ ಇರುತ್ತೆ, ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಓಕೆ, ನೋಡ್ತೀವಿ. ಬಾಯ್. ಇವತ್ತು 17th ಅಕ್ಟೋಬರ್. ಸೊ ನನ್ನ ಬರ್ಡೇ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಏನೋ ಒಂಥರ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಯಾಕಂದರೆ ಎಲ್ಲ ನನ್ನ ಸ್ಪೆಷಲ್ ಒನ್ಸ್ ಆಗಲಿ, ಸ್ಪೆಷಲ್ ಪರ್ಸನ್ಸ್ ಆಗಲಿ ನನಗೆಲ್ಲ ವಿಶ್ ಮಾಡಿದ್ರು. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್ ಎಲ್ರಿಗೂ. ಆ್ಯಂಡ್ ಬೇರೆ ಏನು ಗೊತ್ತಿಲ್ಲ, ಇದು ಹೇಳ್ಬೇಕಂದ್ರೆ ತುಂಬ ಖುಷಿ ಆಗ್ತಿದೆ. ಬಟ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಐ ಹೋಪ್ ನನ್ನ ಬರ್ಡೇ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಯ್ ರಚ್ಚು. ಹಾಯ್, ಗುಡ್ ಮಾರ್ನಿಂಗ್. ಅಲ್ಲ ಇವಳು ರೆಡಿಯಾಗಿ ಬಾ ಅಂತ ಆಗ್ಲಿಂದ ರೆಡಿಯಾಗಿ ಬರ್ತಾನೆ. ಅಯ್ಯೋ ನಾನು ಹೆಂಗೆ ರೆಡಿ ಅಂತ ನೋಡ್ಬಿಟ್ರಾ? ಸರ್ಪ್ರೈಸ್ ಇರಬೇಕಿತ್ತು. ಹೋಗ್ಲಿ ಬಿಡಿ, ಡ್ರೆಸ್ ಎಲ್ಲ ತೋರಿಸಿಲ್ವಲ್ಲ. ಆಯ್ತು. ಹಾಯ್, ಏನು ಪ್ಲಾನ್ಸ್ ಈಗ? ರೆಡಿ ಆಗ್ತಾ ಇದೆಯಾ? ನಾನು ರೆಡಿ ಆಗ್ತೇನೆ. ವರ್ಷನ್ ಬರ್ಡೇ ಅಂತ ನಾನು ರೆಡಿ ಆಗ್ತೇನೆ. ವರ್ಷನ್ ಬರ್ಡೇಗೆ ಎಲ್ಲರೂ ರೆಡಿ ಆಗಬೇಕು. ಭೂಮಿನೂ ಅಷ್ಟೇ, ಲಿಪ್ಸ್ಟಿಕ್, ಕಾಜಲ್, ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹಂಗೆ ಇರ್ಬೇಕು. ನನ್ನ ಸುತ್ತಮುತ್ತ ಇರೋ ಜನ ಎಲ್ಲರೂ ರೆಡಿ ಆಗ್ಬೇಕು, ಎಲ್ಲರೂ ಹ್ಯಾಪಿ ಆಗಿರ್ಬೇಕು. ಓಕೆ, ಇಷ್ಟೇ ನಾನು ರೆಡಿ ಆಗಿರೋದು. ಇಯರಿಂಗ್ಸ್ ಸ್ಮಾಲ್ ಸ್ಟಾರ್ಟ್ ಹಾಕ್ತೆ. ಆ್ಯಂಡ್ ಈ ಚೈನ್ ಆ್ಯಕ್ಚುಲಿ ನನಗೆ ಹೇಗೆ ಹಾಕೋದಂತ ಗೊತ್ತಿಲ್ಲ, ಸುಮ್ಮನೆ ಟ್ವಿಸ್ಟ್ ಮಾಡಿ ಹಾಕೊಂಡಿದ್ದೀನಿ. ಫುಲ್ ಉದ್ದ ಇದೆ. ಆಮೇಲೆ ಲಾಸ್ಟಲ್ಲಿ ಡಿಸ್ಪ್ಲೇಕರ್ ತೋರಿಸ್ತೀನಿ. ಆ್ಯಂಡ್ ರಿಂಗ್ ಹಾಕಿದೆ, ವಾಚ್ ಅಷ್ಟೇ. ನನ್ನ ಹೇರ್ ಸ್ಟೈಲ್ ಡನ್, ಮೋರ್ ಡನ್. ಈಗ ಹೊರಡುವ ಸಮಯ. ಎಲ್ಲರೂ ರೆಡಿ ಆದ್ವಿ. ತಂಗಿ, ಆ್ಯಂಡ್ ಭೂಮಿ, ರಚ್ಚು, ಎವ್ರಿವನ್ ಇಸ್ ರೆಡಿ. ಮಮ್ಮಿ ಹಾಯ್. ಹಾಯ್. ಏನಿದು ಕರ್ಲೆಲ್ಲ ಮಾಡಿಕೊಂಡು? ಚೆನ್ನಾಗಿಲ್ವಾ? ಹಾಂ, ಆಯಿತು ಬಿಡು. ಆಯಿತು, ಚೆನ್ನಾಗಿದೆ ಸ್ಯಾರಿ, ಚೆನ್ನಾಗಿದೆ. ಎಲ್ಲಿದೆ ಅದು? ಓ, ನಮ್ಮ ಅಪ್ಪ ಆಲ್ರೆಡಿ ಕೆಳಗಡೆ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಂಗೆ ಟೈಮ್ ವೇಸ್ಟ್ ಆಗೋದು ಇಷ್ಟ ಇಲ್ಲ ನನ್ನ ಥರನೇ. ಸೊ
ಹಾಯ್ ಲಿಲಿಪು, ಬಾಯ್ ಲಿಲಿಪು. ಆಯ್ತು, ಎಲ್ರಿಗೂ ಬಾಯ್. ಸೊ ಮಮ್ಮಿ ಎಲ್ಲಿಗೆ ಹೋಗ್ತಿದ್ವಿ ಗೊತ್ತಾ? ಎಲ್ಲಿಗೆ? ದೇವಸ್ಥಾನಕ್ಕೆ. ಹೌದಾ? ದೇವಸ್ಥಾನಕ್ಕಲ್ವಾ ಹೋಗೋದು? ಹಾ ಹೌದು. ಹಾ, ಎಸ್ ಎಕ್ಸಾಕ್ಟ್ಲಿ. ದೇವಸ್ಥಾನ ಅಲ್ವಾ? ಎಸ್ ಕರೆಕ್ಟ್. ಯಾ, ಎಷ್ಟು ಕರೆಕ್ಟಾಗಿ ಹೇಳ್ದೆ ನೀನು. ಹಾ, ದೇವಸ್ಥಾನಕ್ಕೆ ತಾನೇ ಹೋಗೋದು. ಹೌದು ಹೌದು ಹೌದು. ಹಿಂಗೆ ದೇವಸ್ಥಾನಕ್ಕೆ ಹೋಗ್ಲಾ? ಹಿಂಗೆ ಹಿಂಗೆ ಎಲ್ರು ಎಲ್ರು ಹಿಂಗೆ ಹಿಂಗೆ ದೇವಸ್ಥಾನಕ್ಕೆ ಹಿಂಗೆ. ನಾವಪ್ಪ ವೆಯ್ಟೇ ಮಾಡಲ್ಲ ಆಯ್ತಾ? ಇದು ಕಾರ್ ತಗೊಂಡ್ ಬರ್ಬೇಕು ಹೋಗಿ. ಆ ಅದೇ ಆಯ್ತು. ಹಲೋ ಹಲೋ, ಎಂತ ಮನೆಯವಳು? ಬಪ್ಪಿ ಬಂದನಳು. ಹಾ, ಹಾ ಅಷ್ಟೇ. ಎಂತ ಮಾಡೋಳು ಅಂದ್ರೆ ಏನ್ ಮಾಡ್ತಾ ಇದ್ಯಾ, ಬೇಗ ಬನ್ನಿ ಅಂತ ವೆಯ್ಟ್ ಮಾಡಲ್ಲ ನಮ್ಮಪ್ಪ. ಯಾ ಹಾಯ್ 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 ಹಾಯ್. ಟಾಟಾ ಹೋಯ್ತಾ ಇದೀವಿ. ಹಾಯ್ ಏನ್ ಮಾಡಿದ? ಇದು ಬ್ಯಾಕ್. ಅದು ಇದು ಏನೋ ಸ್ಲೋಮು ಅಲ್ಲ, ಪೊಲಿಟಿಷಿಯನ್.
ಅಂಕಲ್ ಹೆಂಗಿದೆ ಫೀಲಿಂಗು? ಹಾ ಖುಷಿನಾ? ಅಕ್ಕ ಫುಲ್ ಹ್ಯಾಪಿ? ಹೆಂಗ್ ಗೊತ್ತಾ, ಸೆಂಟ್ರಲ್ ತುಂಬಾ ಎಮೋಷನಲ್ ಆಗ್ತದೆ ಪಾಪ. ಅಲ್ಲ ಸ್ಟ್ರಾಂಗ್ ಅಲ್ಲ ಹೆಂಗೆ? ಇದು ಒಂದು ನಿಮಿಷ ಮಾಡು ಆಕ್ಚುಲಿ ನಂಗೊಬ್ಳು ಆಸ್ಟ್ರೇಲಿಯಾ ಫ್ರೆಂಡ್ ಇದಲ್ಲ ಆಯ್ತಾ, ಸೊ ಅವ್ರು ಕೊಟ್ಟು ಕಳಿಸಿರೋದು. ಥ್ಯಾಂಕ್ ಯು ಜೈ, ಅವ್ರ ಹೆಸರು ಜೈ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಥ್ಯಾಂಕ್ ಯು. ಆಮೇಲೆ ಏನು ಕೊಟ್ಟೆ ಗೊತ್ತಿಲ್ಲ, ಕಾರ್ಡ್ ಅನ್ಸುತ್ತೆ. ಇದು ಅದರದ್ದು ಇದು ಫ್ಲವರ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್, ಇಷ್ಟ ಆಯ್ತು ಸರ್ಪ್ರೈಸ್. ಆಪ್ಲೆ 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 ಇದು ಹಾಕ್ಬೋದು. ಇದು ಬಿಡು, ಇದು ಹಾಕ್ಬಾರ್ದಿದ್ರು ಇದು ಇಡು ಅಂತ ಅದನ್ನು ಇನ್ನು ಪ್ರ್ಯಾಂಕ್ ಮಾಡದೆ ಹೋಗಿದ್ರೆ ಕಳ್ದಾಗ್ತಿರ್ಲಿಲ್ಲ ನಾನು. ನೀನ್ ಯಾರು ಶಾಕ್ ಕೊಡಕ್ ಹೇಳಿದ್ದು? ಭೂಮಿನ ಕಲ್ಲಾಗ್ತದೆ ಹೇಳು. ನೀನು ಕಲ್ದಾಕಿದ್ದ ನಾ ಕಳ್ದಾಕಿದ್ದಲ್ಲ. ಅದ್ರೊಳಗೆ ಏನೈತೆ ಅಂತ ನಾನು ಸರಿ ಆಯ್ತು, ಇದನ್ನ ನಾನೇ ಇದ್ದೀನಿ. ಸರಿ ಆಯ್ತು, ತೋರಿಸಿ. ಅಕ್ಕ ನೋಡು, ಕೊಡು. ಇಟ್ಸ್ ಅ ಗಿಫ್ಟ್. ಇಟ್ಸ್ ವೆರಿ ಕ್ಯೂಟ್. ಅಲ್ಲ ನಂಗೂ ಆ ಫೋಟೋ ಇಷ್ಟ. ಅಲ್ಲ ವಾ, ಇನ್ನೂ ಅಪ್ಲೋಡ್ ಮಾಡಿಲ್ಲ ಇದನ್ನ. ನಂದು ಭಯ ಆಗ್ತೈತೆ ನಮಗೆ. ಭಯ ಆಗ್ತೈತೆ. ಅವಳೇ ಮಾಡಿರೋದು, ಅವಳೇ ಸ್ಕೆಚ್ ಮಾಡಿದ್ದು, ನಂಗೆ ಕಳ್ಸಿದ್ಲು. ಚೆನ್ನಾಗೈತೆ ತೋರ್ಸು. ಚೆನ್ನಾಗೈತೆ ವಾ. ಮನೆಗೆ ಶ್ರವ್ರು ಬಂದಿದ್ದಾರೆ, ಫುಲ್ ಅಳ್ತಾ ಇದ್ದಾರೆ. ಯಾಕೆ ಶ್ರವ್ರು ಯಾಕೆ? ಥ್ಯಾಂಕ್ ಯು. ಹಾಯ್ ಹಾಯ್ ಹಾಯ್, ಥ್ಯಾಂಕ್ ಯು ಸೋ ಮಚ್. ಮಾಡಿ ಎಷ್ಟಾಯ್ತು ಸ್ಟಾಪ್ ಮಾಡಿದೆ, ಎಷ್ಟೊತ್ತಂತ ಮಾಡ್ಲಿ ಅವ್ಳು ಮಾಡೋದು ಎಷ್ಟು ಗೊತ್ತಾ? 10 ಸೆಕೆಂಡ್ ಎಷ್ಟು ಮೆಂಟ್ಲಾಗ್ತೀನಿ ಗೊತ್ತಾ? ಪಿಂಕಿ ನಂಗೆನಾ ಇದನ್ನ ತೆಗೆದ್ಬಿಡು, ಪ್ಲೇಟ್ ಎತ್ಕೋ. ಏಯ್ ಇರು ಒಂದ್ ನಿಮಿಷ, ಇದನ್ನ ಓಪನ್ ಮಾಡಿ. ಅದನ್ನ ಎಲ್ಲಿದು? ಅದನ್ನ ಎತ್ತು. ಅದನ್ನ ಎತ್ತು. ಬ್ರೋ ಎಷ್ಟು ಬ್ರೋ ಇದು? 1 ಲಕ್ಷ ಕ್ಯಾಲರಿ ಇರುತ್ತೆ ಅದ್ರೊಳಗೆ. ನಾನು ಸಸ್ಪೆಂದಾಗ ಎಷ್ಟು ರೈಸ್ ತಿಂದ್ರೆ ಏನಾದ್ರು ತಿಂದ್ಬಿಟ್ರೆ 1 ಲಕ್ಷ ಕ್ಯಾಲರಿ ತಿನ್ಬೇಡ ಅಂತ. ಇದನ್ನ ಆಚೆ ಇಟ್ಕೋ, ಇದನ್ನ ಹಿಂಗೆ ಬೆಂತ. ನಾನು ಅದನ್ನ ಓಪನ್ ಮಾಡ್ಬಿಡಿ ಬ್ರೋ, ಟೇಕ್ ಇಟ್ ಔಟ್ ಲೈಕ್ ದಿಸ್. ನಾನು ಯಾವಾಗ ರೇಕ್ಸ್ ಇರ್ತೀನಿ ಮನೆ ವ್ಯೂ ಬ್ರೋ. ಒಬ್ಬನಿಗೆ ಜಿಲೇಬಿ ತಿಂತಾನ ಬ್ರೋ. ನಮ್ ಸುಜನ್ 1 ಲಕ್ಷ ಕ್ಯಾಲರಿ ಈ ವಿಡಿಯೋ ಮಾಡಿ ಆಯ್ತಾ? ಇದನ್ನ ಬೋರ್ ಮಾಡ್ಬೇಕು. ಓಕೆ ಇಲ್ಲಿ ಮಾಡ್ತಿದ್ದಾರೆ ಬಿಡಿ. ಆಕ್ಚುಲಿ ಪಾರ್ಲೇಜಿ ತುಂಬಾ ಒಳ್ಳೆದಿದೆ. ಇಲ್ಲ, ಇಟ್ ಈಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್. ಅದು ಹೈ ಇನ್ ಶುಗರ್, ಹೈ ಇನ್ ಶುಗರ್. ಹೆಲ್ತ್ ಇನ್ಫ್ಲುಯೆನ್ಸರ್ ಆಗ್ಬಿಟ್ಟು ಏನಲ್ಲ ನಂಗೆ ಕೇಕ್ ಕಟ್ ಇದು ಮಾಡೋದು, ಅದ್ರಲ್ಲಿ ಒಬ್ರು ಕಮೆಂಟ್, ನೀವು 75 ಹಾರ್ಟ್ ಚಾಲೆಂಜ್ ಬ್ರೇಕ್ ಮಾಡ್ಬಿಟ್ರಿ, ಕೇಕ್ ತಿಂದು ಯಾರೋ ಕಮೆಂಟ್ ಆಗ್ತಿಲ್ಲ. ನಮ್ಮ ಶ್ರವಣ್ ಓಪನ್ ಮಾಡ್ತಾರೆ ನಮ್ಮ ಕೋಟ್ಸ್. ನಂಗೆ ಓಪನ್ ಮಾಡಕ್ಕಾಗಿದ್ರೆ ಮರ್ಯಾದೆ. ನಿಂಗೆ ಕುಡ್ಕೊ. ಏನೇನಿಲ್ಲ ಕುಡಿಲಿಕ್ಕಿಲ್ಲ. ಹಾಕ್ಬೇಕಾದ್ರ ಮೇಲೆ ಅದು ಹಾಕಿದ್ರೆ ಕೇಕ್ ಮೇಲೆ ಬರುತ್ತಾ? ಇಲ್ಲ ಇಲ್ಲ ಏ ಸಾರಿ ನಿಜವಲ್ಲೂ ಗೊತ್ತಿಲ್ಲ. ಹ್ಯಾಪಿ ಬರ್ತ್ಡೇ ಅಂತ ಹೋಗ್ಬಿಡತ್ತಾ? ನನಗೆ ಗೊತ್ತಿಲ್ಲ.
ಮೇಲೆ ಹೋಗುತ್ತೆ. No, ಅಲ್ಲಿಟ್ಬಿಡಿ. That will flow completely ಅಲ್ಲಿ. ಅಲ್ಲಿ Happy birthday to you. Happy birthday to you. Happy birthday to you, Rasha. ಅದು ಎಷ್ಟು ಚೆನ್ನಾಗೈತೆ ಬಿಡಿ. Actually first time ಈ ತರ ಕಟ್ ಮಾಡ್ತಾರೆ ನಿಜವಾಗ್ಲೂ. ಅಲ್ಲ ಅದು ಎಷ್ಟು ಚೆನ್ನಾಗೈತೆ ಕಟ್ ಮಾಡಕ್ಕೆ ಮನಸ್ಸು ಬರ್ತಿಲ್ಲ. ನೈಫ್ ಇದೆ. ನೈಫ್ ಅಲ್ಲ ಸ್ಪೂನ್ ಅಷ್ಟೇ. ಸ್ಪೂನ್ ಇರುತ್ತೆ. ಓಕೆ ಯಾಕೆ ಇದೆಯಲ್ಲ ಯಾಕೆ ಬೋಲ್ದೆ ಸರ್ ಎರಡು ಕೈ ಬ್ರೋ ನೀನು ಚೆಲ್ಲಲ್ವಾ ಕೆಳಗೆ ಅಲ್ಲಿ ಪ್ಲೇಟ್ ಅದೇ ಫುಲ್ ಮೀ ಓಕೆ ರೆಡಿ ಒಂದು ನಿಮಿಷ ಅದನ್ನ ಯಾರಾದ್ರೂ ಸ್ಲೋ ಮೋಷನ್ ಅಂತ ಇಟ್ ವಿಲ್ ಕಮ್ ವೆರಿ ಗುಡ್ ಶೂಟಿಂಗ್ ಇನ್ ಸ್ಲೋ ಮೋಷನ್ ಓಕೆ 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 ಚಲೋ ಓಕೆ ಅಣ್ಣ ರೆಡಿ you have to go to that place only to have this okay ಚಲೋ ಯು ಟೇಕ್ ಫಸ್ಟ್ ಹ್ಯಾಪಿ ಬರ್ತ್ಡೇ ಸ್ಲೋ ಮೋಷನ್ ಚೆನ್ನಾಯ್ತಾ ಇದು ಎಕ್ಸೆಪ್ಷನ್ ಮಾಡೋದಿಲ್ಲ ಹ್ಯಾಪಿ ಬರ್ತ್ಡೇ ನಾನು ಥ್ಯಾಂಕ್ ಯು ಹೇಳಬೇಕು ಈಗ ಆಗ್ತಿಲ್ಲ ಎಲ್ಲ ಅವಳಷ್ಟೇ ಈಗ ಚೆನ್ನಾಗಿಲ್ಲ ಟೇಸ್ಟ್ ಥ್ಯಾಂಕ್ ಯು ಸೋ ಮಚ್ ಓಕೆ ಹ್ಯಾಪಿ ಬರ್ತ್ಡೇ ಮುಗೀತು ಬಾಯ್ ಓಕೆ ಬಾಯ್ ಸರಿ ಆಯ್ತು ಒಂದ್ಸತಿ ಬ್ರೋ ಚೀಟ್ ಡೇ ಆಯ್ತಾ ನಂಗೆ ಯಾರು ಇದು ಒಂದು ಕೆಫೆ ಇದ್ರ ಬಗ್ಗೆ ಏನಾಯ್ತು ಅವಳು ನಾವೆಲ್ಲ ಯಾರಿಗೂ ಕೂಡ ಅಮಿನ್ತ್ರಿ MG ಇವಾಗ ತಿನ್ಸಿದ್ರೆ ಐ ಏಟ್ ಕೇಕ್ ಅಂತಾರೆ ನನಗೆ ಬಿಸ್ಕೆಟ್ ಕೊಡ್ತೀರಾ ಪ್ಲೀಸ್ ಪ್ಲೀಸ್ ಬಿಸ್ಕೆಟ್ ಹಾಕಿ ನನಗೆ ಕೇಕ್ ಬೇಡ ಬಿಸ್ಕೆಟ್ ಕೊಡ್ರಿ ಅಲ್ಲ ನಾನು ಶೇರ್ ಮಾಡಲ್ಲ ನಂಗೆ ಶೇರ್ ಮಾಡಕ್ ಇಷ್ಟ ಇಲ್ಲ ನಂಗೆ ಇಷ್ಟ ಆಗಿರೋದ್ನ ಐ ವಾಂಟ್ ಬಿಡಿ ನನಗೆ ನಂಗೆ ಗೊತ್ತು ನಾನು ನಿಮ್ಗೆ ತಿನ್ಬೇಕು ಅಂತ ಆಸೆ ಇದೆ ಅಂತ ನಂಗೆ ಗೊತ್ತು ಇಲ್ಲಿ ಯಾರಿಗೂ ಅರ್ಥ ಆಗ್ತಿಲ್ಲ ಅವ್ರು ತುಂಬಾ ಕಷ್ಟಪಟ್ಟು ಡೈಲಾಗ್ ಹೇಳ್ತಿದ್ದಾಳೆ ಸರಿ ಹೇಳ ರಚ ನಂಗೆ ಗೊತ್ತು ನಾನು ನಿಮ್ಗೆ ಇದನ್ನ ತಿನ್ಬೇಕು ಅಂತ ತುಂಬಾ ಆಸೆ ಇದೆ ಅಂತ ಅರ್ಥನೇ ಆಗಿಲ್ಲ ಇನ್ನು ಅಲ್ಲ ಸಂಜೋಕ ಆಲ್ರೆಡಿ ಅರ್ಥ ಸೂಪರ್ 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 ಈಗ ಕಾರ್ ಪೂಜೆ ಮಾಡಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದೆ ಬಿಕಾಸ್ ನಿನ್ನೆ 5 o'clock ಆಗೋಗಿತ್ತಲ್ಲ ಅಂದರೆ ಲೇಟ್ ಆಗೋಯ್ತು ಸೊ ಬೇಡ ಅಂತೇಳಿ ಬೆಳಗ್ಗೆ ಮಾಡಿಸೋಣ ಅಂದ್ಬಿಟ್ಟು ಬೆಳಗ್ಗೆ ಮಾಡಿಸ್ತಾ ಇದ್ದೀನಿ ಸೊ ಮಂಗಳಾರತಿ ಎಲ್ಲ ಮುಗೀತು ಆ್ಯಂಡ್ ಕಾರ್ ಪೂಜೆ ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಎಲ್ಲರೂ ಲೈಕ್ ಕಾರ್ ತುಂಬ ಚೆನ್ನಾಗಿದೆ ಅಂತ ದೃಷ್ಟಿ ತುಂಬ ಆಗಿದೆ ದೃಷ್ಟಿ ತೆಗಿಬೇಕು ಹಾಕಿ ಇವಾಗೆಲ್ಲ ತೆಗಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಯಾರ್ಯಾರು ಕಾರ್ ಇಷ್ಟ ಆಗಿದೆ ಅಂತ ಹೇಳಿದ್ರಿ ನನ್ನ ಬರ್ಡೇ ಎಲ್ಲ ಮುಗೀತು ಶ್ಯಾಮ್ರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ ವಿಚ್ ಇಸ್ ವೆರಿ ಕ್ಯೂಟ್ ಆಯಿತಾ ಲೈಕ್ ಇಟ್ ನಂತರ ಎಲ್ಲ ದೊಡ್ಡ ದೊಡ್ಡ ವಾಚಸ್ಸೇ ಇರೋದು ಬಟ್ ಈ ಥರ ಸ್ಮಾಲ್ ಕ್ಯೂಟ್ ವಾಚ್ ಇಲ್ಲ ವೇಟ್ ಶೋ ಯು ಸೊ ಹೀಗಿದೆ ತುಂಬ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಥ್ಯಾಂಕ್ ಯು ಸೋ ಮಚ್ ಶ್ರವಣ್ ಬ್ರೋ ಸೊ 75 days ಹಾರ್ಟ್ ಚಾಲೆಂಜ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಹೌದು ಸ್ವಲ್ಪ ಬ್ರೇಕ್ ತೊಗೊಂಡೆ ನನ್ನ ಬರ್ಡೇ ಬೇರೆ ಬರ್ತಿದ್ದಲ್ಲ ನನಗೆಲ್ಲ ಕೇಕೆಲ್ಲ ತಿನ್ನಿಸ್ತಾರೆ ಅದಕ್ಕೆ ನಾನು 75 days ಹಾರ್ಟ್ ಚಾಲೆಂಜ್ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ ಸೊ ನವಂಬರ್ 1st ಜಿಮ್ಮಲ್ಲಿ ವರ್ಕೌಟ್ ಜೊತೆಗೆ 75 days ಹಾರ್ಟ್ ಚಾಲೆಂಜ್ ಕೂಡ ತೊಗೋತಾ ಇದ್ದೀನಿ ಆ್ಯಕ್ಚುಲಿ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಶೂಟಿಂಗಲ್ಲಿ ಇದ್ದಿದ್ದರಿಂದ ಸೊ ಅದಕ್ಕೋಸ್ಕರ ಆಯಿತು ಅಂತ ಹೇಳಿ ಒಂದು 3 days-ಇಂದ 3-4 days-ಇಂದ ಐ ಸ್ಟಾಪ್ 75 days ಹಾರ್ಟ್ ಚಾಲೆಂಜ್ ಆ್ಯಕ್ಚುಲಿ ಇಟ್ಸ್ ವೆರಿ ಹಾರ್ಡ್ ಆ್ಯಕ್ಚುಲಿ ಸೊ ನೆಕ್ಸ್ಟ್ ಅಂದರೆ ನವಂಬರ್ 1st ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಕಂಟಿನ್ಯೂ ಇನ್ ದಿ ಸೆನ್ಸ್ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಬಿಕಾಸ್ ಬ್ರೇಕ್ ತೊಗೊಂಡೆ ಅಂತ ಸೊ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ ಒಂದ್ಸಲ ಫೇಲ್ಯೂರ್ ಆದರೆ ಯು ಕ್ಯಾನ್ ಗೆಟ್ ಸಕ್ಸಸ್ ಸೊ ಫೀಲ್ ಅಂಟಿಲ್ ಅನ್ಲೆಸ್ ಯು ಗೆಟ್ ಸಕ್ಸಸ್ ಅಂತ ಅದಕ್ಕೆ ಮತ್ತೆ ನವಂಬರ್ 1st ಲೆಟ್ಸ್
ಸ್ಟಾರ್ಟ್ ಅಗೇನ್. ಆಗಲೂ ಹಾಗೆ ಸಪೋರ್ಟ್ ಮಾಡ್ತಿರೋದು ಅಂದ್ಕೊಂಡಿದ್ದೀನಿ. ಆಗ ನಾನು ನಿಮಗೆಲ್ಲ ಬೋರ್ ಮಾಡಲ್ಲ, ಓಕೆನಾ? ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ವೀಡಿಯೋಸ್ ಮಾಡ್ತಾ ಇರ್ತೀನಿ, ಹಾಗೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡ್ತೀನಿ. ನನ್ನ ಬರ್ಡೇ ಮುಗೀತು. ಸೊ ನೆಕ್ಸ್ಟ್ ಇಯರ್ ನನ್ನ ಬರ್ಡೇಗೆ ಐಮ್ ವೇಟಿಂಗ್. ಐ ಹೋಪ್ ನೆಕ್ಸ್ಟ್ ಇಯರ್ ಇನ್ನೂ ಸೂಪರಾಗಿರುತ್ತೆ ಅಂತ. ಈ ವರ್ಷವೂ ಸೂಪರಾಗೇ ಇತ್ತು ಆ್ಯಂಡ್ ಕ್ಯೂಟ್ ಆಗಿತ್ತು, ವಿಚ್ ಈಸ್ ಲೈಕ್ ಐ ಆಮ್ ಹ್ಯಾಪಿ ಆ್ಯಂಡ್ ಹ್ಯಾಪಿಯೆಸ್ಟ್. ಸೊ ಯಾರ್ಯಾರು ನನ್ನ ಬರ್ಡೇಗೆ ವಿಶ್ ಮಾಡಿದಾರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೆನ್ಷನ್ ಮಾಡಿದ್ರಿ ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ, ಅಂದರೆ ಸ್ಟೋರೀಸ್ಗೆಲ್ಲ ಹಾಕಿದ್ರಿ. ನಾನು ಆದಷ್ಟು ರಿಪ್ಲೈ ಮಾಡಿದ್ದೀನಿ. ಐ ಲವ್ ಯು ಆಲ್. ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ಕೂಡ ತುಂಬ ಇದು ಏನು ಆಲ್ ಲೆಟರ್ಸ್ ಎಲ್ಲ ಬರೆದಿದ್ದಾರೆ ನನ್ನ ಬಗ್ಗೆ ಆಗಲಿ, ನನ್ನ ಬರ್ಡೇ ವಿಶಸ್ಗಾಗಲಿ. ನಂಗೆ ನಿಜ ಲೈಕ್ ನಾನು ಅಂಥದ್ದು ಏನು ಮಾಡಿದ್ದೀನಿ ಇದು ಲೈಕ್ ಇನ್ಸ್ಪೈರ್ ದೆಮ್ ಅಂತ ಅನಿಸ್ತಾ ಇತ್ತು. ಬಟ್ ನನಗೆ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅಂತ. ಬಟ್ ಆ ವರ್ಡ್ಸ್ ಆಗಲಿ, ಅದು ಕೆಲವೊಂದು ಪರ್ಟಿಕ್ಯುಲರ್ ವರ್ಡ್ಸ್ ಅವ್ರು ಯೂಸ್ ಮಾಡಿರೋದು ಅದೆಲ್ಲ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಐ ಫೆಲ್ ಲೈಕ್ ಓಕೆ, ನಾನು ಏನೋ ಒಂದು ಲೈಕ್ ಎಲ್ಲೋ ಇದ್ದೀನಿ ಅನ್ನೋ ಥರ ನಂಗೆ ಫೀಲ್ ಆಗ್ತಿದೆ. ಲೈಕ್ ನೀವೆಲ್ಲ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾ ಇದ್ದೀರಾ. ನನಗೆ ತುಂಬ ಅದು ಲೈಕ್ ನಂಗೆ ಅಷ್ಟೊಂದು ತೊಗೊಳಕ್ಕಾಗ್ತಿಲ್ಲ ಆ ಪ್ರೀತಿನ, ಹಂಗೆ ಆಗ್ಬಿಟ್ಟಿದೆ. ಬಟ್ ಥ್ಯಾಂಕ್ ಯು ಫಾರ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಯಾರ ನನ್ನ ಬರ್ಡೇಗೆ ಬಂದಿದ್ರಿ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಬೇರೆ ಏನು ನಂಗೆ ಕಾರ್ ತೊಗೊಂಡೆ ಆ್ಯಂಡ್ ವಿಚ್ ಇಸ್ ಲೈಕ್ ಮೈ ಡ್ರೀಮ್. ಆ ಥರ ಸನ್ ರೂಫ್ ಇರೋದೆಲ್ಲ ತೊಗೋಬೇಕಿತ್ತು ಅಂತ ತುಂಬ ಇಷ್ಟ ಆಯಿತು. ಸೊ ನನ್ನ ಬರ್ಡೇ ತುಂಬಾ ಚೆನ್ನಾಗಿತ್ತು. ಐ ಲೈಕ್ ಇಟ್. ಬೇರೆ ಏನು ಹೇಳೋಣ, ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಅಂದರೆ ವರ್ಷ ಕಾವೇರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟಲ್ಲಿ ತಿಳಿಸಿ ಲೈಕ್ ನನ್ನ ಬರ್ಡೇಯಲ್ಲಿ ನಿಮಗೆ ಯಾವ ಸೆಗ್ಮೆಂಟ್ ಇಷ್ಟ ಆಯಿತು ಆ್ಯಂಡ್ ಯಾವ ಮೂಮೆಂಟ್ ಇಷ್ಟ ಆಯಿತು ಅಂತ. ಬಟ್ ನನಗಂತೂ ನನ್ನ ಬರ್ಡೇ ಸಖತ್ ಇಷ್ಟ ಆಯಿತು, ವಿಚ್ ವಾಸ್ ಲೈಕ್ ವೆರಿ ಸ್ಪೆಷಲ್. ಸೊ ಸಿ ಆಲ್. ನೆಕ್ಸ್ಟ್ ವ್ಲಾಗ್ ಏನು ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನಾನು ಮಾಡ್ಬೋದು. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಐ ಲವ್ ಯು ಆಲ್. ಸಿ ಯಾ. ಟೇಕ್ ಕೇರ್.